ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ನಂದು ಬ್ಯಾಗ್ ಕಲೆಕ್ಷನ್ಸ್ ಆಗಿರುತ್ತೆ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಅಲ್ಲ, ಸೊ ಬ್ಯಾಕ್ ಡ್ರಾಪ್ ಡಿಸೈನ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ತರಿಸಿದ್ದೀನಿ. ತುಂಬಾ ಬೆಸ್ಟ್ ಕ್ವಾಲಿಟಿ ಇರೋವಂಥದ್ದು, ತುಂಬ ರಿವ್ಯೂ ಇರೋವಂಥದ್ದು ತರಿಸಿದ್ದೀನಿ. ಸೊ ನಾನು ಒಂದೊಂದೇ ಎಲ್ಲನೂ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ತೋರಿಸೋ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಯಾವುದೇ ಇಷ್ಟ ಆದ್ರೂ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಹೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ. ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಪ್ಯಾಕೇಜಸ್ ಬಂದಿದೆ ಅಂತ. ಸೊ ಡಿಲೇ ಮಾಡೋದು ಬೇಡ, ವಿಡಿಯೋನ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಒಂದೊಂದೇ ಪ್ಯಾಕೇಜಸ್ ಓಪನ್ ಮಾಡಿ ಹೇಗಿದೆ ಏನೋ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ನಾನು ಈ ಪ್ಯಾಕೇಜಸ್ ಓಪನ್ ಮಾಡ್ತಾ ಇದ್ದೀನಿ. ಇದು ಬಂದು ಆರ್ಟಿಫಿಷಿಯಲ್ ಫ್ಲವರ್ಸ್. ನಾನಿಲ್ಲಿ ಕಂಪ್ಲೀಟ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಮತ್ತು ಬ್ಯಾಕ್‌ಗ್ರೌಂಡ್‌ಗೆ ಬೇಕಾಗಿರುವಂತಹ ಸ್ಕ್ರೀನ್‌ನ ತರಿಸಿದ್ವಿ. ಇವಾಗೆಲ್ಲ ಒರಿಜಿನಲ್ ಫ್ಲವರ್ಸ್ ತೊಗೋಬೇಕು ಅಂತಂದರೆ ಎಷ್ಟೆಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ, ಮತ್ತು ಮಳೆ ಇದೆ. ಇವಾಗ ತುಂಬಾ ಜಾಸ್ತಿ ಇರುತ್ತೆ ಒರಿಜಿನಲ್ ಫ್ಲವರ್ ತೊಗೊಳೋದಕ್ಕೆ. ಕೆಲವೊಬ್ಬರಿಗೆ ನಾನು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಬೇಕು, ಗ್ರ್ಯಾಂಡ್ ಲುಕ್ ಇರಬೇಕು, ಫ್ಲವರ್ಸ್ ಇರಬೇಕು ಅಂತ ಅನಿಸುತ್ತೆ. ಬಟ್ ಈಗಿರೋ ಟೈಮ್‌ನಲ್ಲಿ ಫ್ಲವರ್ಸ್ ರೇಟ್ ತುಂಬಾ ಗಗನಕ್ಕೇರಿರೋದ್ರಿಂದ ಮಳೆ ಇದೆ. ಸೊ ಹೂವು ರೇಟೆಲ್ಲ ತುಂಬ ಗಗನಕ್ಕೇರಿರುತ್ತೆ. ಸೊ ಹಾಗಾಗಿ ಪ್ಲಾಸ್ಟಿಕ್ಕೇ ಯೂಸ್ ಮಾಡಿಕೊಂಡು ಒರಿಜಿನಲ್ ಲುಕ್ ಕೊಡೋ ಅಂಥ ಒಂದಷ್ಟು ಫ್ಲವರ್ಸ್‌ನ ತರಿಸಿದ್ದೀನಿ. ಅದರಲ್ಲಿ ಇದು ಒಂದು. ಇದು ಬಂದು 1, 2, 3, 4, 5 ಪೀಸ್ ಬಂದಿದೆ. ಲಾಸ್ಟಲ್ಲಿ ಲೋಟಸ್ ಥರ ಇಲ್ಲಿ ಫುಲ್ ವೈಟ್, ಆಫ್ ವೈಟ್ ಕಲರ್ ಇದೆ. 5 ಪೀಸಸ್ ಇದೆ. ಇದು ಎಲ್ಲದಕ್ಕೂ ಎಷ್ಟು ಪ್ರೈಸ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಜಸ್ಟ್ ಕ್ಲಿಕ್ ಮಾಡಿ ಪ್ರೈಸ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸುಗಂಧರಾಜ ಫ್ಲವರ್ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಪೀಸಸ್ ಎಷ್ಟಿದೆ ಅಂತಂದರೆ 1, 2, 3 ಆ್ಯಂಡ್ 4 ಪೀಸಸ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ದೂರದಿಂದ ನೋಡೋದಕ್ಕೆ ಒರಿಜಿನಲ್ ಫ್ಲವರ್ ಅಂತಾನೆ ಅನಿಸುತ್ತೆ. ನೆಕ್ಸ್ಟ್ ಒನ್. ಇದೊಂಥರ ನೋಡಿದೆ ಚೆನ್ನಾಗಿದೆ ಅನ್ನಿಸ್ತು. ಹ್ಯಾಂಗಿಂಗ್ ಮಾಡೋದಕ್ಕಾಗಲ್ಲ. ಇದನ್ನ ನೀವು ಬ್ಯಾಕ್‌ಗ್ರೌಂಡ್ ಡಿಸೈನ್ ಆಗೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಈಗ ಸೀಮಂತ, ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ಎಲ್ಲ ಏನು ಬರುತ್ತಲ್ಲ, ಆ ಪ್ಲೇಟ್‌ಗೆ ರ್ಯಾಪ್ ಮಾಡಿದರೆ ಅದ್ರ ಮೇಲ್ಗಡೆ ಇಟ್ಟು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲ ಅಂತಂದರೆ ನಾವು ವಾಲಿಗೆ ಸ್ಟಿಕ್ ಮಾಡ್ತೀವಿ ಅಂತಂದ್ರೂ ಇಲ್ಲಿ ಪೇಪರ್ ಇದೆಯಲ್ಲ, ಇಲ್ಲಿ ಡಬಲ್ ಸೈಡ್ ಅಂಟಿಸ್ಬಿಟ್ಟು ಈ ರೀತಿ ಸ್ಟಿಕ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವೇನು ಫೆಸ್ಟಿವಲ್‌ಗೂ ಇಲ್ಲ ಏನೂ ಬೇಡ, ನಾರ್ಮಲಾಗಿ ಯೂಸ್ ಮಾಡ್ತೀವಿ ಅಂತಂದ್ರು ಮನೆಯಲ್ಲಿ ದೇವ್ರ ಮನೆ ಅಥವಾ ಬೇರೆ ಎಲ್ಲಾದರೂ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಈ ರೀತಿ ಸ್ಟಿಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ರಾಯಲ್ ಲುಕ್ ಕೊಡುತ್ತೆ. ಇದು ನಾನು ಫಸ್ಟ್ ಒನ್ ಏನು ತೋರಿಸ್ದೆ ಅದೇ ರೀತಿ, ಬಟ್ ಅದ್ರ ಲಾಸ್ಟಲ್ಲಿ ಅದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಇದು ಒಂಥರ ಪೇಪರ್ ಟೈಪ್ ಇದೆ. ಇದು ಸೇಮ್ 5 ಪೀಸಸ್ ಇದೆ. ಇದು ಯೆಲ್ಲೋ ಕಲರ್ ಫ್ಲವರ್ 2 ಪೀಸ್ ಇದೆ. ನೀವು ಬ್ಯಾಕ್‌ಗ್ರೌಂಡ್ ಇಲ್ಲ ಅಂತಂದ್ರೂ ದೇವ್ರ ಮನೆ ಬಾಗಿಲಿಗೆ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆ ಅಥವಾ ಮೇನ್ ಡೋರ್ ಬಾಗಿಲಿಗೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್ ಥರ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಇದು ನಾನು ನಮ್ಮ ಮನೇಲಿರೋ ಬರ್ಡ್ಸ್ಗೆ ಅಂತ ತರಿಸಿದ್ದು. ಬರ್ಡ್ಸ್ ಇದೆಯಲ್ಲ, ಸೊ ಅದಕ್ಕೆ ಬೆಕ್ಕು ಬರ್ತಾ ಇದೆ. ತುಂಬ ಕಾಟ ಕೊಡ್ತಾ ಇದೆ ಬೆಕ್ಕು. ಆಲ್ರೆಡಿ ಒಂದು 3 ಪಕ್ಷಿನ ತಿಂದ್ಬಿಟ್ಟಿದೆ. ಸೊ ಅದಕ್ಕೆ ಇದನ್ನ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ದೆ. ಆ್ಯಕ್ಚುಲಿ ಇದು ಬಂದು ವಿಂಡೋ ಮಸ್ಕಿಟೋ ನೆಟ್ಟು. ವಿಂಡೋಗಳಿಗೆ ಮಸ್ಕಿಟೋ ಬರದೇ ಇರೋ ಹಾಗೆ ಹಾಕುವಂಥ ನೆಟ್ಟು. ನಿಮ್ಗೆ ಯೂಸ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಬರ್ಡ್ಸ್ಗೆ ಅಂತ ತರಿಸಿದೆ. ಇದು ಮಸ್ಕಿಟೋ ನೆಟ್ಟು. ತುಂಬ ಸಣ್ಣ ಸಣ್ಣ ಹೋಲ್ ಇರೋದ್ರಿಂದ ಮಸ್ಕಿಟೋ ಹ್ಯಾಂಡ್ಸ್ ಏನು ಬರೋದಿಲ್ಲ. ಇದಕ್ಕೆ ವೆಲ್ಕ್ರೋ ಥರ ಈ ಥರ ಕೊಟ್ಟಿದ್ದಾರೆ. ತೋರಿಸ್ತೀನಿ. ಆ್ಯಕ್ಚುಲಿ ಫ್ಲವರ್ಸ್ ಅಂತ ಅಂದ್ಕೊಂಡು ಓಪನ್ ಮಾಡಿದೆ. ಎಲ್ಲ ಒಟ್ಟಿಗೆ ಇತ್ತಲ್ಲ, ನನಗೆ ಯಾವುದು ಏನೂ ಗೊತ್ತಾಗಿಲ್ಲ. ಸೊ ಇದು ಯೂಸ್ ಆಗುತ್ತೆ ನಿಮಗೆ. ಇದನ್ನು ನಾವು ಡಬಲ್ ಸೈಡ್ ಟೇಪಿಂದ ಅಂಟಿಸ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಕಿಟಕಿ ಸುತ್ತ ಅಂಟಿಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಇದಕ್ಕೆ ಜಾಯಿಂಟ್ ಮಾಡೋದಷ್ಟೇ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಡಬಲ್ ಸೈಡ್ ಟೈಪು ಟೇಪ್ ಇದೆ.
ಸೊ ಇದನ್ನ ರಿಮೂವ್ ಮಾಡಿ ಕಿಟಕಿ ಅದೇನು ಕಾರ್ನರ್ ಇದೆ ಸ್ಕ್ವೇರ್ ಶೇಪು ಅಲ್ಲಿಗೆ ಹಾಕೊಂಡು ಆಮೇಲೆ ಈ ನೆಟ್ ಏನಿದೆ ಅದಕ್ಕೆ ಪೇಸ್ಟ್ ಮಾಡೋದಷ್ಟೇ. ಸೊ ಈ ರೀತಿ ಲಾಕ್ ಮಾಡಿದ್ರೆ ಅಷ್ಟು ಈಸಿಯಾಗಿ ಬರಲ್ಲ. ನಾವು ಈ ರೀತಿ ರಿಮೂವ್ ಮಾಡಬೇಕು. ವೆಲ್ಕ್ರೋ ಥರ, ವೆಲ್ಕ್ರೋ ಹೇಗೆ ವರ್ಕ್ ಆಗುತ್ತೆ ಸೊ ಆ ಥರ ಇದು. ನೆಕ್ಸ್ಟ್ ನಾನು ಆಲ್ಮೋಸ್ಟ್ ಎಲ್ಲ ತರಿಸಿರೋದು ಸಿಮಿಲರ್ ಪ್ಲಾಸ್ಟಿಕ್ಕೇನೆ, ಬಟ್ ಅದರಲ್ಲಿ ಡಿಫ್ರೆಂಟ್ ಸೈಜಸ್ ಇದೆ, ಡಿಫ್ರೆಂಟ್ ಫ್ಲವರ್ಸ್ ಥರ ಇದೆ. ಇದು ಬಂದು ಇಷ್ಟು ಉದ್ದ ಬರುತ್ತೆ ಪ್ಲಾಸ್ಟಿಕ್, ಇದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಸೇಮ್ ಸುಗಂಧರಾಜ ಹೂವು ಥರನೇ ಕಾಣುತ್ತೆ. ಫೋಟೋದಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಫುಲ್ ವೈಟ್ ಇದೆ ನೋಡಿ. 1 2 3 4 ಪೀಸಸ್ ಕೊಟ್ಟಿದ್ದಾರೆ. ಇದು ಚೆಂಡು ಹೂವ, ಅಂದರೆ ಪ್ಲಾಸ್ಟಿಕ್ ಚೆಂಡು ಹೂವ. 2 ಪ್ಯಾಕ್ ಇದೆ ಇದರಲ್ಲಿ. ನಾವು ನಾರ್ಮಲ್ ಚೆಂಡು ಹೂವ ತಗೊಳ್ತೀವಿ ಅಂತಂದರೆ ತುಂಬ ಇವಾಗ ಇರೋ ಸಿಚುವೇಶನಲ್ಲಿ ತುಂಬ ಪ್ರೈಸ್ ಜಾಸ್ತಿ ಆಗುತ್ತೆ, ಹಾಗೆ ಅದು ಬೇಗ ಬಾಡೋಗುತ್ತೆ. ಇದು ರಿಯಲ್ ಚೆಂಡು ಹೂವ ಥರನೇ ಕಾಣುತ್ತೆ ದೂರದಿಂದ, ಹತ್ರ ಬಂದರೆ ಮಾತ್ರ ಇದು ಪ್ಲಾಸ್ಟಿಕ್ ಅಂತ ಗೊತ್ತಾಗೋದು. ಆ್ಯಕ್ಚುಲಿ ಇದೆಲ್ಲ ಉದುರೋಗ್ಬಿಟ್ಟಿದೆ, ನೀಟಾಗಿ ಸೆಟ್ ಮಾಡಬೇಕು ನೋಡಿ. ಅವರು ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿದಾರಲ್ಲ, ಸೊ ಅದಕ್ಕೆ ಹೇಗಿದೆ, ನಾವು ಈ ರೀತಿ ಹಿಂಗೆ ಬಿಡಿಸ್ಕೊಂಡ್ರೆ ನೋಡಿ ಚೆನ್ನಾಗಿ ಕಾಣುತ್ತೆ. ಇದು ಪ್ಲಾಸ್ಟಿಕ್ ಕವರಿಂದ ಮಾಡಿರೋದು. ಸೊ ಇದೆಷ್ಟು ಪೀಸ್ ಇದೆ ಅಂದರೆ 1 2 3 4 5 ಪೀಸಸ್ ಇದೆ. 1ರಲ್ಲಿ 5 ಅಂತಂದರೆ ಇದೊಂದು 5, 10 ಪೀಸಸ್ ಇದೆ ಇದರಲ್ಲಿ. ಏನಪ್ಪ ಇದು ಎಲ್ಲ ಸತಿನೂ ಈ ರೀತಿ ಬ್ಯಾಗ್ಸ್ಗಳಾಗಿರ್ಬೋದು, ಈ ಥರ ಪ್ರಾಡಕ್ಟ್ಸ್ಗಳೆಲ್ಲ ತರಿಸ್ಬಿಟ್ಟು ತೋರಿಸ್ತಿದ್ದೀನಲ್ಲ ಅಂತ ನೀವು ಡೌಟ್ ಪಡ್ತಿದ್ರೆ, ಎಲ್ಲಿಂದ ಬರುತ್ತೆ ದುಡ್ಡು, ಇಷ್ಟೊಂದೆಲ್ಲ ಖರ್ಚು ಮಾಡಿಬಿಡ್ತಾ ಇರೋದು ಅಂತ ನಿಮ್ಗೇನಾದ್ರು ಡೌಟ್ ಇದ್ದರೆ, ಅಥವಾ ತಿಳ್ಕೋಬೇಕು ಅಂತ ಏನಾದ್ರು ಕ್ಯೂರಿಯಾಸಿಟಿ ಇದ್ದರೆ, ನಾನು ಕಾಂಟೆಂಟ್ ಕ್ರಿಯೇಟರ್ ವ್ಲಾಗರ್ ಆಗಿರೋದ್ರಿಂದ ನಾನು ಮೀಶೋ ಸ್ಟಾರ್ಟಿಂಗ್ ಬಂದಾಗಿಂದನೂ ಇದುವರೆಗೂ ತುಂಬಾ ಪರ್ಚೇಸ್ ಮಾಡ್ತಾ ಇದ್ದೀನಿ. ಮೀಶೋದಲ್ಲಿ ನನಗೆ ತುಂಬಾ ಸೆಟ್ ಆಗಿದೆ ಪ್ರಾಡಕ್ಟ್ಗಳು. ಸೊ ಹಾಗಾಗಿ ಮೀಶೋದವರು ಇವಾಗ ಏನು ಮಾಡಿದ್ದಾರೆ ಅಂತಂದರೆ, ಕಂಟೆಂಟ್ ಕ್ರಿಯೇಟರ್ಗೋಸ್ಕರ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಸೊ ಅವರು ಒಂದಷ್ಟು ಸರ್ಟೆನ್ ಅಮೌಂಟ್ ಅಂತ ಕೊಡ್ತಾರೆ. ಆ ಅಮೌಂಟಲ್ಲಿ ನಾವು ಈ ರೀತಿ ಪ್ರಾಡಕ್ಟ್ಗಳನ್ನ ತರಿಸ್ಬಿಟ್ಟು ನಾವು ಈ ಥರ ರಿವ್ಯೂ ಕೊಟ್ಟು ರಿಟರ್ನ್ ಹಾಕಿದ್ರೆ, ನಮಗೆ ಅದರಿಂದ ಪರ್ಚೇಸ್ ಮಾಡ್ತಾರಲ್ಲ, ಸೊ ಅದರಿಂದ ನಮಗೆ ಒಂದಷ್ಟು ಕಮಿಷನ್ ಮೀಶೋ ಕಡೆಯಿಂದ ಬರುತ್ತೆ. ಸೊ ಹಾಗಾಗಿ ಕಾಂಟೆಂಟ್ ಕ್ರಿಯೇಟರ್ಸ್ಗೋಸ್ಕರ ಮೀಶೋ ತುಂಬಾ ಹೆಲ್ಪ್ ಮಾಡ್ತಾ ಇದೆ ನಮಗೆ. ಆ್ಯಕ್ಚುಲಿ ಮೀಶೋಗಿಂತ ಮುಂಚೆ ವಿಶ್ ಲಿಂಕ್ ಆ್ಯಪ್ ಇತ್ತು, ಹಾಗೆ ಇನ್ನೊಂದಷ್ಟು ಥರ್ಡ್ ಪಾರ್ಟಿ ಆ್ಯಪ್ಸ್ಗಳಿತ್ತು. ಅದರಲ್ಲಿ 5% 2% ಆ ಥರ ಕಮಿಷನ್ ಸಿಗ್ತಿತ್ತು. ನಾನು ಸುಮಾರು ದಿನಗಳಿಂದ, ಐ ಮೀನ್ ಅರೌಂಡ್ 1 ಇಯರಿಂದನೇ ನಾನು ಮಾಡ್ತಾ ಇದ್ದೀನಿ ವಿಶ್ ಲಿಂಕಲ್ಲಿ. ಬಟ್ ನನಗೆ ಅಲ್ಲಿಂದ ಅಷ್ಟೊಂದು ಕಮಿಷನ್ ಬರ್ತಿರ್ಲಿಲ್ಲ. ಸೊ ಮೀಶೋಯಿಂದನೇ ಡೈರೆಕ್ಟ್ ಕಮಿಷನ್ ಇರೋದ್ರಿಂದ ಒಂದು ಪ್ರಾಡಕ್ಟ್ಗೆ 10% ನನಗೆ ಸಿಗ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಇದೇನಾದರೂ 250 ರುಪೀಸ್ ಇತ್ತು ಅಂತಂದರೆ ಅದ್ರ ಮೇಲೆ 10% 25 ರುಪೀಸ್ ಅವ್ರು ನನಗೆ ಕೊಡ್ತಾರೆ. ಸೊ ಆ ಥರ ಒಬ್ಬರು ತೊಗೊಂಡ್ರೆ ನನಗೆ 25 ರುಪೀಸ್ ಬರುತ್ತೆ ಅಂತಂದರೆ, ಒಂದು 10 ಜನ ತೊಗೊಂಡ್ರೆ ನಮಗೆ ಎಷ್ಟು 250 ರುಪೀಸ್ ಬರುತ್ತೆ. ಸೊ ಹೌಸ್ ವೈಫ್ಗಳಿಗೋಸ್ಕರ, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರು ಬೇಕಿದ್ರೂ ಇದನ್ನು ಮಾಡ್ಬೋದು. ಬಟ್ ಏನಂತಂದರೆ ಒಂದಷ್ಟು ರೂಲ್ಸ್ ಇದೆ. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಪ್ರೈವೇಟ್ ಇರಬಾರ್ದು, ಪಬ್ಲಿಕ್ ಅಕೌಂಟ್ ಆಗಿರಬೇಕು. ಕಾಂಟೆಂಟ್ ಕ್ರಿಯೇಟರೇ ಅಂತ ಏನಿಲ್ಲ, ಪಬ್ಲಿಕ್ ಅಕೌಂಟ್ ಒಂದಿದ್ರೆ ಸಾಕು, ಆರಾಮ್ಸೆ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು. ನನಗೆ ಶೈ ಇದೆ, ನನ್ನ ಫೇಸ್ ತೋರ್ಸೋದಕ್ಕಾಗಲ್ಲ, ನಾನು ಜಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ ಅಂತಂದ್ರು ಅವರೂ ಮಾಡ್ಬೋದು. ಫೇಸ್ ತೋರಿಸಿನೇ ರಿವ್ಯೂ ಕೊಡಬೇಕು ಅಂತ ಏನೂ ಇಲ್ಲ. ಫೇಸ್ ತೋರಿಸ್ದೇನೆ ವಿಡಿಯೋ ಪ್ರಾಡಕ್ಟ್ಗಳು ಏನೇನಿದೆ ವಿಡಿಯೋ ಮಾಡಿ ಕಳಿಸಿದ್ರೆ ನಿಮಗೆ ಒಂದಷ್ಟು ಕಮಿಷನ್ ಬರುತ್ತೆ. ಇವಾಗ ನೀವು ಕೇಳಬಹುದು, ಈಗ ವಿಡಿಯೋ ಮಾಡಿ ನಾನು ಪ್ರಾಡಕ್ಟ್ನ ತೊಗೊಳ್ತೀನಿ, ರಿಟರ್ನ್ ಹಾಕ್ತೀನಿ, ಏನಂತ ಸೆಲೆಕ್ಟ್ ಮಾಡಬೇಕು, ಈಗ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಥವಾ ಪ್ರಾಡಕ್ಟ್ ಡ್ಯಾಮೇಜ್ ಇದೆ ಹಾಗೆ ಹೀಗೆ ಅಂತ ಒಂದಷ್ಟು 1 2 ರಿಟರ್ನ್ ಹಾಕಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ತೊಗೊಂಡಿದ್ದೆಲ್ಲ ಪ್ರಾಡಕ್ಟು ರಿಟರ್ನ್ ಹಾಕ್ತಾ ಹೋದರೆ ನನ್ನ ಮೀಶೋ ಅಕೌಂಟಿಗೆ ಏನೂ ಪ್ರಾಬ್ಲಮ್ ಆಗಲ್ವಾ ಅನ್ನೋ ಒಂದು ಕೆಲವೊಬ್ರದ್ದು ಡೌಟ್ ಇರುತ್ತೆ. ನನಗೂ ಆ್ಯಕ್ಚುಲಿ ಆ ಡೌಟ್ ಇತ್ತು.